ಹೊಸ ವರ್ಷ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಆಸ್ ಎಕ್ಸ್ಪೆಕ್ಟೆಡ್ ಪ್ರತಿ ವರ್ಷವೂ ಕೂಡ ಇದನ್ನು ಮಾಡಲಾಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ಪೊಲೀಸರಿಂದ. ಪ್ರವಾಸಿಗರಿಗೆ ಸಂಜೆ 7ರಿಂದ ನಾಳೆ ಬೆಳಗ್ಗೆ ತನಕ ಈ ನಿರ್ಬಂಧ ಇರುತ್ತೆ. ಈಗಾಗಲೇ ಬೆಟ್ಟಕ್ಕೆ ತೆರಳಿದ್ದಾರೆ ಪ್ರವಾಸಿಗರಿಗೆ, ಅವರಿಗೆ ಗಡುವನ್ನು ಕೊಡಲಾಗಿದೆ. ರಾತ್ರಿ 9 ಗಂಟೆಯ ಒಳಗಾಗಿ ಬೆಟ್ಟದಿಂದ ಕೆಳಗೆ ಹೋಗಬೇಕು, ಬೆಟ್ಟ ಬಿಟ್ಟು ಹೋಗಬೇಕು ಅಂತ ಗಡುವನ್ನು ನೀಡಲಾಗಿದೆ. ರಾತ್ರಿ 9 ಗಂಟೆಯ ಒಳಗೆ ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಚಾಮುಂಡಿ ಬೆಟ್ಟದ ಸುತ್ತಲೂ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಯಾರು ಬೆಟ್ಟದ ಮೇಲೆ ಹೋಗಬಾರದು ಅಂತ ಹೊಸ ವರ್ಷ ಸಂಭ್ರಮದ ಮಧ್ಯದಲ್ಲಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಆಯಾ ಜಿಲ್ಲಾ ವಲಯಕ್ಕೆ ಸಂಬಂಧಪಟ್ಟಂಗೆ ಚಾಮುಂಡಿ ಬೆಟ್ಟಕ್ಕೆ ಮದ್ಯ ತೆಗೆದುಕೊಂಡು ಹೋಗದಂತೆ ಪೊಲೀಸರಿಂದ ಕಟ್ಟೆಚ್ಚರ. ತಬರಕಟ್ಟೆ ಗೇಟ್, ಉತ್ತನಹಳ್ಳಿ ಸೇರಿದಂಗೆ ಬೆಟ್ಟಕ್ಕೆ ಹೋಗುವಂಥ ಯಾವ ದಾರಿಗಳಿದೆ ಆ ದಾರಿಯಲ್ಲಿ ಒಂದು ರೀತಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದಂತಹ ರೀತಿಯಲ್ಲಿ ಪೊಲೀಸರು ಅಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ. ಇನ್ನು ಇತ್ತ ಅರಮನೆಯಲ್ಲಿ ಕೂಡ ಹೊಸ ವರ್ಷ ಸ್ವಾಗತಕ್ಕೆ ಸಿದ್ಧತೆ ಆಗ್ತಾ ಇದೆ. ರಾತ್ರಿ ಅರಮನೆಯಲ್ಲಿ ಪೊಲೀಸ್ ಬ್ಯಾಂಡ್ ಕಾರ್ಯಕ್ರಮ ಇರುತ್ತೆ. ಪೊಲೀಸ್ ಬ್ಯಾಂಡ್ ಮುಗಿದ ನಂತರದಲ್ಲಿ 12 ಗಂಟೆಗೆ ಅರಮನೆ ಅಂಗಳದಲ್ಲಿ ಹಸಿರು ಪಟಾಕಿಯನ್ನು ಹಚ್ಚಿ ಹೊಸ ವರ್ಷಕ್ಕೆ ಸ್ವಾಗತವನ್ನು ಮಾಡಲಾಗುತ್ತೆ. ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಅರಮನೆ ಮುಂಭಾಗದಲ್ಲಿ. ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಆಚರಣೆ ಇಲ್ಲಿ ಕೂಡ ನಡೆಸಲಾಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆ, ಬಟ್ ಈ ಸಂಭ್ರಮದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದುರ್ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸಹಜ ಪ್ರತಿ ವರ್ಷವೂ ಕೂಡ. ಅದನ್ನು ಹೊರತುಪಡಿಸಿದಂಗೆ ಬೇರೆ ಬೇರೆ ಏನೇನು ಕ್ರಮಗಳಾಗ್ತಾ ಇದೆ ಮೈಸೂರು ಪೊಲೀಸರಿಂದ? ಅರುಣ್, ಸದ್ಯ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನ ಹೇಳಿ ಪೊಲೀಸರು ಸೂಚನೆ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಮೈಸೂರು ಈಗಾಗಲೇ ಹೊಸ ವರ್ಷವನ್ನ ಸ್ವಾಗತಿಸಲು ಸಿದ್ಧಗೊಂಡಿರುವಂತದ್ದು, ಅಲ್ಲದೆ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಿ. ಆದರೆ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ನಿಟ್ಟಿನಲ್ಲೂ ಸಹ ಯುವಕರು ಮದ್ಯವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇದ್ ಮಾಡಬಾರ್ದು ಅಂತೇಳಿ ಈ ಬಾರಿ ವಿಶೇಷವಾಗಿ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ತಾವರೆಕಟ್ಟೆ ಗೇಟ್ ಇರ್ಬೋದು ಹಾಗೂ ಉತ್ನಳ್ಳಿ ಗೇಟ್ ಇರ್ಬೋದು, ಎಲ್ಲಾ ಗೇಟ್ಗಳಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿ ಸದ್ಯ ದೇವರ ದರ್ಶನಕ್ಕೆ ಹೋಗೋನು ಕೂಡ ತಪಾಸಣೆ ಮಾಡಿ ಬಿಡ್ಲಾಗ್ತಾ ಇರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ 7 ಗಂಟೆಗೆ ಎಲ್ಲರಿಗೂ ಕೂಡ ನಿರ್ಬಂಧವನ್ನು ಹೇರಿದ್ರೆ ಈಗಾಗಲೇ ಬೆಟ್ಟಕ್ಕೆ ಹೋಗಿರೋರು 9 ಗಂಟೆ ಒಳಗಾಗಿ ಕೆಳಗಡೆ ಬರಬೇಕು ಅಂತ ಹೇಳಿ ಕೂಡ ಆದೇಶವನ್ನ ಮಾಡಿರುವಂತದ್ದು. ಇನ್ನು ನಗರದ ಸುತ್ತಲೂ ಕೂಡ ಪೊಲೀಸರು ಈಗಾಗಲೇ ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕಿರುವಂತದ್ದು. ಏನು ಬಾರ್ ಇರ್ಬೋದು, ರೆಸ್ಟೋರೆಂಟ್ ಸೇರಿದಂತೆ ಕ್ಲಬ್ ಪಬ್ಗಳಲ್ಲೂ ಕೂಡ ಪೊಲೀಸರನ್ನ ಹಾಕಿರುವಂತದ್ದು. ನಿಯಮಗಳನ್ನ ಯಾರೇ ಮೀರಿದ್ರು ಸಹ ದಂಡವನ್ನ ಹಾಕ್ತೇವೆ, ಕೇಸ್ಗಳನ್ನ ಹಾಕ್ತೇವೆ ಅಂತ ಈಗಾಗಲೇ ಮಾಲೀಕರಿಗೆ ಒಂದು ನಡಾವಳಿಯನ್ನು ಸಹ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಹೊಸ ವರ್ಷದ ವೆಲ್ಕಮ್ಗೆ ಪೊಲೀಸರು ಸಕಲ ರೀತಿಯಲ್ಲೂ ಕೂಡ ಮೈಸೂರಿನಲ್ಲಿ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಹೊಸ ವರ್ಷದ ಸಂಭ್ರಮಕ್ಕೆ ಶುರುವಾಯಿತು ಕ್ಷಣಗಣನೆ. ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ಪ್ರವಾಸಿಗರು ಕಿಕ್ಕಿರಿದು ಸೇರುತ್ತಾ ಇದ್ದಾರೆ. ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಈ ಕಾರವಾರದ ಕಡಲ ತೀರಗಳಲ್ಲಿ ಅತಿ ಹೆಚ್ಚಿನ ಜನ ಸೇರೋ ಸಂಭ್ರಮಕ್ಕೆ ರೆಸಾರ್ಟ್ಗಳ ಸಿದ್ಧತೆ ಆಗ್ತಾ ಇದೆ. ಇಲ್ಲಿ ದಾಂಡೇಲಿಯ ಹೋಮ್ ಸ್ಟೇಗಳಲ್ಲೂ ಕೂಡ ಸಂಭ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪ್ರವಾಸಿಗರ ಮೇಲೆ ರಾಜ್ಯ ಪೊಲೀಸರು ನಿಗಾ ವಹಿಸಿದ್ದಾರೆ. ಎಲ್ಲ ಕಡೆ ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಆ ಜಿಲ್ಲೆಯ ಹೊರಭಾಗದಲ್ಲಿರುವಂಥ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಅಲ್ಲೆಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಆಗಿರ್ಬೋದು, ಹೊನ್ನಾವರ, ಅದೇ ರೀತಿ ಮುರುಡೇಶ್ವರ, ಹಾಗೆ ಕಾರವಾರದಲ್ಲಿಯೂ ಕೂಡ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅದ್ದೂರಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಏನು ಜಂಗಲ್ ರೆಸಾರ್ಟ್ ನಲ್ಲಿದ್ದೇವೆ. ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಬಂದಂತ ಪ್ರವಾಸಿಗರಿಗೆ ಹೊಸ ವರ್ಷಾಚರಣೆಯ ಸಂಭ್ರಮಿಸಲು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ರಾತ್ರಿ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಕೆಲವೊಂದು ಈವೆಂಟ್ಸ್ ಗಳಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿನ ಆಡಳಿತ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಹಾಗೆ ಇಲ್ಲಿ ಪ್ರವಾಸಿಗರಿಗೂ ಕೂಡ ಹೊಸ ವರ್ಷಾಚರಣೆಯನ್ನ ಸಂಭ್ರಮಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು, ಅದೇ ರೀತಿ ಬೆಂಗಳೂರಿಂದ ಆಗಿರ್ಬೋದು, ಎಲ್ಲಾ ಕಡೆಯಿಂದ ಇಲ್ಲಿ ಬಂದಿರುವಂತದ್ದು. ಹುಬ್ಳಿ ಭಾಗದಿಂದಲೂ ಸಹಿತ ಬಂದಿರುವಂತದ್ದು. ಅವರಿಗೆ ಮಾತನಾಡಿಸ್ತೇನೆ, ಏನು ಈ ಬಾರಿಯೇ ಮೊದಲ ಬಾರಿಗೆ ಇಲ್ಲಿ ಕಾರವಾರಕ್ಕೆ ಬಂದಿದ್ದಾರಾ ಅಥವಾ ಈ ಹಿಂದೆಯೂ ಬಂದಿದ್ರಾ ಎನ್ನುವಂತಹ ಬಗ್ಗೆ. ಸರ್ ನಮಸ್ಕಾರ, ಅಡ್ವಾನ್ಸ್ ನಿಮ್ಗೆ ಹೊಸ ವರ್ಷಾಚರಣೆ ಶುಭಾಶಯಗಳು.
ಈಗ ಮೊದಲನೇ ಬಾರಿಗೆ ಇಲ್ಲಿ ಬರ್ತಾ ಇದ್ದೀರಾ ಹೊಸ ವರ್ಷ ಆಚರಣೆಯನ್ನ ಸಂಭ್ರಮಿಸಬೇಕು ಅಂತ? ಹೌದು ಸರ್, ಮೊದಲೇ ಬಾರಿ ಬರ್ತಾ ಇದ್ದೀವಿ. ಆಕ್ಚುಲಿ ದೇವಬಾಗ್ ರಿಸಾರ್ಟ್ ಬಹಳ ಚೆನ್ನಾಗಿದೆ. ಇಲ್ಲಿ ಅರೇಂಜ್ಮೆಂಟ್ಸ್, ಇಲ್ಲಿ ಜನರು ತುಂಬಾ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿದೆ. ನಮಗೆ ನಿನ್ನಿಂದನೂ ಇಲ್ಲೇ ಇದ್ದೀವಿ ನಾವು. ಬಹಳ ಚೆನ್ನಾಗಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಟುಡೇ ಸಮ್ ಎಕ್ಸೈಟ್ಮೆಂಟ್. ಇವತ್ತು ನ್ಯೂ ಇಯರ್ಗೆ ವೆಲ್ಕಮ್ ಮಾಡ್ತಾ ಇದೀವಿ. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ನೆನ್ನೆನೂ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಆಯ್ತು, ಬೀಚ್ ಸೈಡ್ ಕ್ಯಾಂಪ್ ಫೈರ್ ಎಲ್ಲ ಆಯ್ತು. ಸೊ ಇವತ್ತು ಅದೇ ಇದೆ ಅನ್ಕೊಂತೀವಿ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರೋದ್ರಿಂದ ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ವಿ ಆರ್ ವೆಲ್ಕಮ್ ಟು ನ್ಯೂ ಇಯರ್. ಸರ್ ಫಸ್ಟ್ ಟೈಮ್ ಕಾರವಾರಕ್ಕೆ ಬರ್ತಿರೋದು. ನಾನು ಬೆಂಗಳೂರಿಂದ ಬಂದಿದ್ದೀನಿ. 2 days ಇಂದ ಇಲ್ಲಿದ್ದೀವಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಗವರ್ಮೆಂಟ್ ಆಫ್ ಕರ್ನಾಟಕ ಈ ತರ ವ್ಯವಸ್ಥೆ ಮಾಡಿರೋದು ಇಟ್ ಇಸ್ ವೆರಿ ಅಮೇಸಿಂಗ್. ಎಲ್ಲರಿಗೂ ಪ್ರವಾಸಿಗರಿಗೂ ಅದೇ ಹೇಳೋದು, ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಇಲ್ಲ ಅಟ್ಮಾಸ್ಫಿಯರ್ ಎಲ್ಲ ಅಟ್ಮಾಸ್ಫಿಯರ್ ಎಲ್ಲ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೇಚರ್ ಎಂಜಾಯ್ ಮಾಡಬಹುದು. ಪೀಸ್ ಇದೆ ಸರ್ ತುಂಬಾ. ಸರ್ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಇಲ್ಲೆಲ್ಲ ರೆಸಾರ್ಟ್ ಆಮೇಲೆ ಬೀಚ್ ಕೂಡ ಪ್ರೈವೇಟ್ ಬೀಚ್, ತುಂಬಾ ಕ್ರೌಡ್ ಇಲ್ಲ. ಯಾರು ಪ್ರೈವೇಟ್ ಆಗಿ ಎಂಜಾಯ್ ಮಾಡ್ಬೇಕಂತಾರೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಇಯರ್ ಎಂಡ್ ವೆಕೇಶನ್ ಬಂದಿದ್ದೀವಿ, ಫ್ಯಾಮಿಲಿ ವೆಕೇಶನ್. ನ್ಯೂ ಇಯರ್ ಕೂಡ ಇದೆ ಕೋಇನ್ಸಿಡೆಂಟ್ಲಿ. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್ ನೈಟ್. ಮೇಡಮ್ ಹೇಳಿ ನೀವು. ಬ್ಯಾಂಗ್ಳೂರ್ ಇದಕ್ಕಿಂತನೂ ಇದು ಒಂದು ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹಾಲಿಡೇಸ್ ಅಲ್ಲಿ ಇಲ್ಲಿ ಬಂದಿದೀವಿ ಎಲ್ಲರೂ. ಸೊ ಹಂಗಾಗಿ ಡಿಫ್ರೆಂಟ್ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ವಿ ಆರ್ ಹ್ಯಾಪಿ ವಿತ್ ಆಲ್ ರೆಸಾರ್ಟ್ಸ್ ಅಂಡ್ ಫುಡ್, ಬೀಚ್ ಗೇಮ್ಸ್, ಇದು ಎಲ್ಲಾನು ಚೆನ್ನಾಗಿದೆ. ಇದಿಷ್ಟು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಬಂದಂತ ಪ್ರವಾಸಿಗರ ಒಂದು ಅಭಿಪ್ರಾಯ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅದ್ಭುತವಾಗಿದೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಇನ್ನು ಸಂಜೆ ಹೊತ್ತಲ್ಲಿ ಇಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮ ಕೂಡ ನಡೆಯಲಿದೆ. ದರ್ಶನಾಯಕ್ ನ್ಯೂಸ್ 18 ಕಾರವಾರ.